ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಸಾಯಂಕಾಲದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೆದ್ದು ಫ್ರೆಶ್ ಅಪ್ ಆಗಿ ಅಂದರೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಊಟ ಮಾಡಿ. ಆಮೇಲೆ ನಂತರ ಎದ್ದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೀಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ದೇವ್ರ ಪೂಜೆಯನ್ನು ಮಾಡಿಕೊಂಡು ನಂತರ ಸ್ವಲ್ಪ ಎದೆ ಉರಿತಿತ್ತು ಯಾಕೋ ಏನೋ, ಅದಕ್ಕೆ ಸ್ವಲ್ಪ ಬಿಸಿನೀರಿಗೆ ಉಪ್ಪು ಮತ್ತು ನಿಂಬೆ ರಸವನ್ನು ಹಾಕ್ಕೊಂಡು ಯಾವಾಗಲೂ ಕುಡಿತೀನಿ. ಏನಾರು ಈ ಥರ ಎದೆ ಉರಿ ಬಂದರೆ ನಿಮ್ಗೇನಾರು ಬೇರೆ ಏನಾರು ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ನಲ್ಲಿ ಹಾಕಿ ತಿಳಿಸಿ, ನಾನು ಅದನ್ನೇ ಫಾಲೋ ಮಾಡ್ತೀನಿ. ನಾನೇನಾದ್ರು ಎದೆ ಉರಿತಂದರೆ ಇದೇ ಥರ ಯಾವಾಗಲೂ ಮಾಡೋದು. ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಬಿಸಿನೀರು ಕಾಯಿಸ್ಕೊಂಡು ಸ್ವಲ್ಪ ಹಾಕ್ಕೊಂಡು ಉಗುರು ಬೆಚ್ಚಗೆ ನೀರಿಗೆ ನಿಂಬೆ ರಸ ಮತ್ತು ಉಪ್ಪು ಹಾಕ್ಕೊಂಡು ಕುಡಿತೀನಿ. ಈ ಥರ ಸ್ವಲ್ಪ ಕಡಿಮೆ ಆಗುತ್ತೆ ನನಗೆ ಈ ಥರ ಯಾವಾಗಲಾದ್ರೂ ಕುಡಿದ್ರೆ. ನಂತರ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹಾಲು ಕಾಯಿಸೋಕ್ಕಿಟ್ಟಿದ್ದೆ ಒಲೆ ಮೇಲೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿನ ಜಜ್ಜಿ ಹಾಕೊತೀನಿ ಹಾಲಿಗೆ ಕುದಿಬೇಕಾದ್ರೆ. ನಂತರ ಅದಕ್ಕೆ ಸ್ವಲ್ಪ ಟೀ ಪುಡಿ, ಸಕ್ಕರೆ ಎಲ್ಲ ಆ್ಯಡ್ ಮಾಡ್ಕೊತೀನಿ. ಅದು ಒಂದು ಭಾಗ ಇದೆ ಅಂದರೆ ಮುಕ್ಕಾಲು ಭಾಗ ಆಗೋವರೆಗೂ ಸ್ವಲ್ಪ ಕುದಿಸ್ತೀನಿ ಟೀನ. ಆಗ ಚೆನ್ನಾಗಿರುತ್ತೆ. ಒಂಥರ ಕಲರ್ ಆಗಿರ್ಬೋದು, ಅದ್ರದ್ದು ಸ್ಮೆಲ್ ಆಗಿರ್ಬೋದು ಪರ್ಫೆಕ್ಟಾಗಿರುತ್ತೆ. ಟೀ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಟೀ ಮಾಡ್ಕೊಂಡು ಕುಡಿದಾಗ ಸ್ವಲ್ಪ ಈವ್ನಿಂಗಲ್ಲಿ ಎದ್ದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಹಾಗಾಗಿ ಈ ರೀತಿ ಅಂದರೆ ಸಾಧಾರಣವಾಗಿ ನಾನು ಟೀ ಜಾಸ್ತಿ ಕುಡಿಯೋಲ್ಲ. ಯಾವಾಗಲಾದ್ರೂ ಕುಡಿಬೇಕಂತ ಅನಿಸ್ದಾಗ ಇದೇ ರೀತಿ ಮಾಡ್ಕೊಂಡು ಕುಡಿಯೋದು ನಾನು. ಇದಾಗಿತ್ತು ಇವತ್ತಿನ ನನ್ನ ಟೀ ರೆಸಿಪಿ. ಥ್ಯಾಂಕ್ ಯು.